ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೆ ಗಟ್ಟಿಯೇ ಸೊಟ್ಟಾಗದೆ ಸೊನ್ನೆಗೋಲು, ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ, ಎಷ್ಟು ಚಿತವೋ ನೋಡು ಮಂಕುತಿಮ್ಮ. 578ನೇ ಕಗ್ಗ ಇದು. ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೆ, ಆ ಸನ್ನೆ ಕೋಲು ಹಾಕಿ ಬೆಟ್ಟ ಎಬ್ಬಕ್ಕೆ ಅಂತ ಹೊರಟಿದೆಯಲ್ಲ, ಮಹದಾಶಿಗ, ಮಹತ್ವಾಕಾಂಕ್ಷಿ, ಅತಿಯಾದ ಆಸೆ ಪಡೋನು. ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು. ಸನ್ನೆಗೋಲು ಕರೆಕ್ಟಾಗಿದೆಯಾ, ನೀನು ಬಳಸ್ತಾ ಇರೋ ಉಪಕರಣಗಳು ಸರಿಯಾಗಿದೆಯಾ? ಅದೇ ಸೊಟ್ಟ ಆಗಿಬಿಟ್ರೆ ಯೋಚನೆ ಮಾಡು. ಅದೇ ಸೊಟ್ಟ ಆದರೆ ಆಯಿತು. ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ. ನಮ್ಮ ಕ್ಯಾಲಿಬರ್ ಏನು, ನನ್ನ ಶಕ್ತಿ ಏನು ಅಂತ ನೋಡಿಕೊಳ್ಳದೆ ಸನ್ನೆಗೋಲು ಹಿಡ್ಕೊಂಡು ಬೆಟ್ಟ ಕೆತ್ತಕ್ಕೆ ಹೋದರೆ ರಟ್ಟೆಯೇ ಮುರಿದೀತು, ನಿನ್ನ ತೋಳೆ ಮುರಿದೋಗು, ಶಾಶ್ವತವಾದ ಲಾಸ್ ಅದು. ಎಷ್ಟು ಚಿತವೋ ನೋಡು. ಎಷ್ಟರ ಮಟ್ಟಿಗೆ ಮಾಡಬಲ್ಲೆ ನಾನು, ಎಷ್ಟರ ಮಟ್ಟಿಗೆ ಮಾಡೋದು ಉಚಿತವಾದೀತು, ಅದರ ಕಡೆ ಆ ವಿವೇಚನೆ ಇಲ್ಲದೆ ಹೊಸ ಹೊಸ ಸಾಹಸಗಳಿಗೆ ಕೈ ಹಾಕಬಾರ್ದು. ಹೊಸದನ್ನು ಮಾಡಬೇಕು, ಮಹತ್ವಾಕಾಂಕ್ಷೆ ಇರಬೇಕು, ನಮ್ಮ ಗುರಿ ಮೇರು ಇರಬೇಕು ಅನ್ನೋಂತಹ ಇವರದ್ದೇ ಕಗ್ಗಗಳಿವೆ. ಅದನ್ನು ಎಷ್ಟೋ ಜನ ದಾರ್ಶನಿಕರು ಹೇಳಿದ್ದಾರೆ. ಆದರೆ ನಮ್ಮ ಅಳತೆ ಅಳಿವುಗಳು ಎಷ್ಟಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಳದೆ ದೊಡ್ಡದಕ್ಕೆ ಕೈ ಹಾಕಿದ್ರೆ ದಾರುಣವಾದ ಅಂತ್ಯವನ್ನು ಕಾಣಬೇಕಾಗುತ್ತೆ. ಅದರ ಅಡ್ವರ್ಸ್ ಎಫೆಕ್ಟ್ಗಳನ್ನು ಸಹಿಸ್ಕೋಬೇಕಾಗುತ್ತೆ. ಈ ಕಗ್ಗಕ್ಕೆ ನನಗೆ 2 ರೀತಿಯ ಅರ್ಥಗಳು ಹೊಳೆಯುತ್ತೆ. ಮೊದಲನೇದು, ನಮ್ಮ ಅಳತೆ ಮೀರಿ ಕನಸು ಕಾಣುವುದು. ನಾನು ಈಗ ಹೇಳಿದ ಹಾಗೆ, ಹೀಗೊಬ್ಬ ನನ್ನ ಸ್ನೇಹಿತರು, ಒಬ್ಬ ಸಜ್ಜನ, ತಾನು ಒಂದು ಕೆಲಸವನ್ನು ಮಾಡಿಕೊಂಡಿದ್ರು. ಆ ಕೆಲಸದಲ್ಲಿ ಸಕ್ಸಸ್ನ ಕಂಡಿದ್ದರು, ಬದುಕನ್ನು ಒಂದು ಹಂತಕ್ಕೆ ತಂದುಕೊಂಡಿದ್ರು. ಮನೆ, ಮಕ್ಕಳು, ಕಾರು ಎಲ್ಲ ಇತ್ತು. ಅಷ್ಟು ಸುಂದರವಾಗಿ ಬದುಕ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ತೀರಾ ದೊಡ್ಡದಾದ ಒಂದು ಕನಸನ್ನು ಕಂಡರು. ಹೀಗೆ ಮಾಡೋಣ ಅಂತ. ಹಾಗೆ ಮಾಡುವುದು, ಅದಕ್ಕಾಗಿ ಅಷ್ಟು ಪ್ರಮಾಣದ ದುಡ್ಡನ್ನು ಇನ್ವೆಸ್ಟ್ಮೆಂಟು ತನ್ನ ಕೈಲಿ ಸಾಧ್ಯನಾ ಅಂತ ಅವರು ಯೋಚಿಸಲಿಲ್ಲ. ದುರದೃಷ್ಟವಶಾತ್ ಅದು ಸಾಧ್ಯ, ಇಲ್ಲಿ ಕೆಲಸ ಮಾಡಿಬಿಡೋಣ, ನೀರಿಗಿಳಿದ್ರೆ ಈಜು ತನ್ನಂತಾನೆ ಬರುತ್ತೆ ಅಂತ ಈ ಥರದ್ದು ಯಾವ್ಯಾವುದೋ ಒಂದು ವೇಗಾದಂತಹ ದಾರಿಯನ್ನು ಹಿಡ್ಕೊಂಡು ಅಲ್ಲಿ ಇಳಿದ್ರು. ಆದರೆ ಆ ದಾರಿ ಅವರ ಕೈ ಹಿಡಿಯಲಿಲ್ಲ. ಯಾಕೆಂದರೆ ಅವರು ಆ ಹಾದಿ, ಆ ಕನಸು ಅವರ ಅಳತೆಗೆ ಮೀರಿದ್ದಾಗಿತ್ತು. ಅದು ಕೈ ಹಿಡಿದು ನಡೆಸಲಿಲ್ಲ, ಅಥವಾ ಆ ದಾರಿಯಲ್ಲಿ ಹೋಗೋದಕ್ಕೆ ಇವ್ರ ಕೈಲಿ ಆಗಲಿಲ್ಲ. ನಿಧಾನವಾಗಿ ಇಲ್ಲಿ ಗಳಿಸಿದ್ದೆಲ್ಲವನ್ನು ಸೋಲ್ತಾ ಬಂದರು. ಸಮಾಜ, ಇಡೀ ಸಮಾಜ ಅವರ ಎದುರಿಗೆ ನಿಂತಿದ್ದೆ, ಕೈ ಹಿಡಿದಿದ್ದೇನೂ ಆಗ್ತಾ ಇಲ್ಲ ಅನ್ನುವಂತಹ ನಿರಾಶೆ ಅವರನ್ನು ಅಪ್ಪುತ್ತಾ ಬಂತು. ಕೊನೆಗೊಂದು ದಿವಸ ಅವರು ಅತ್ಯಂತ ಘೋರವಾದ ನಿರ್ಧಾರ ತಗೊಂಡು ತಮ್ಮ ಬದುಕನ್ನು ತಾವು ಮುಗಿಸ್ಕೊಂಡ್ಬಿಟ್ರು. ನಾವು ಯಾವ ಕೆಲಸ ಮಾಡೋದಕ್ಕೆ ಹೋಗ್ತೀವಿ, ಅದರ ಸಾಧಕ ಬಾಧಕಗಳನ್ನು 100 ಸಲ ಯೋಚಿಸದೆ ನಾವು ಬೆಟ್ಟಕ್ಕೆ ಸನ್ನೆ ಹಾಕಿ ಎತ್ತಕ್ಕೆ ಹೋಗೋದು ದಡ್ಡತನವಾಗುತ್ತೆ. DVG ಅವರೇ ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ, ಬೆನ್ನಿನಗಲವನಳೆದು ಹೊರಗೆ ನೀನದನೊಡ್ಡು ಅಂತ. ನಮ್ಮ ಬೆನ್ನು ಎಷ್ಟಗಲ ಇದೆ ನೋಡಿಕೊಂಡು ಆಗಲಕ್ಕೆ ತಕ್ಕನಾದ ಹೊರೆಯನ್ನು ಮಾತ್ರ ಅದರ ಮೇಲೆ ಹೊರಿಸಬೇಕು. ಇಲ್ಲಾಂದರೆ ಇಲ್ಲ ಬೆನ್ನು ಮೂಳೆ ಮುರಿಯುತ್ತೆ ಅಥವಾ ಕೆಲಸ ಆಗೋದಿಲ್ಲ. ಅದು ಒಂದು ಅರ್ಥ. ಆದರೆ ಲಿಟರಲಿ ನಾವು ತಗೊಂಡ್ರೆ, ಇವತ್ತು ನಾವು ಆ್ಯಕ್ಚುಲಿ ಬೆಟ್ಟಗಳಿಗೆ ಸನ್ನೆ ಹಾಕಿಟ್ಟಿದ್ದೀವಿ. ಮೇಲೆಲ್ಲ ಕಾಡು ಕಡಿದು ರೆಸಾರ್ಟ್ಗಳನ್ನು, ಹೋಮ್ ಸ್ಟೇಗಳನ್ನು ಇಂಚಿಂಚು ಬಿಡಿದ ಹಾಗೆ ಕಟ್ಟಿಟ್ಬಿಟ್ಟಿದ್ದೀವಿ. ಕೆಳಗಡೆ ಅದಕ್ಕೆ ಸುರಂಗಗಳನ್ನು ಕೊರೆದು ರೈಲ್ವೇಸ್ ಮಾಡಿಬಿಡ್ತೀವಿ, ಬಸ್ ರೂಟ್ಗಳು ಮಾಡಿಬಿಟ್ಟಿದ್ದೀವಿ. ಬೆಟ್ಟಕ್ಕೆ ಸನ್ನೆ ಹಾಕಿದ್ದೀವಿ. ಅದರ ಪರಿಣಾಮವನ್ನು ಈಗ ಆ ಬೆಟ್ಟಗಳು ಕೊಡ್ತಾ ಇವೆ. ಸನ್ನೆ ಸೊಟ್ಟಾಗತ್ತೆ ಅಥವಾ ರಟ್ಟೆಯೇ ಮುರಿದೀತು. ಯಾರು ಆ ರೆಸಾರ್ಟ್ಗಳನ್ನು, ಹೋಮ್ ಸ್ಟೇಗಳನ್ನು ಕಟ್ಟಿ 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 ಬೆಟ್ಟಗಳಿಗೆ ಮರಗಳ ಬೇರಿನ ಆಸರೆ ಇಲ್ಲದ ಹಾಗೆ ಮಾಡಿದ್ರು, ಆ ಬೆಟ್ಟಗಳೆಲ್ಲ ಇವತ್ತು ಮುರಿದು ಸುರಿದು ನೀರಾಗಿ ಹರಿದು ಅದೆಲ್ಲ ಹಳ್ಳಿಗಳನ್ನು, ಊರು ಪಟ್ಟಣಗಳನ್ನು ತೋಯಿಸಿ ತೊಳೆದು ಮುಚ್ಚಾಕ್ತಾ ಇದೆ. ನಮ್ಮ ಅಳತೆ ಮೀರಿ ಕನಸು ಕಂಡಿದ್ದೇ ಪ್ರಭಾವ. ಅದು ಪ್ರಕೃತಿಗೆ ಅದರದ್ದೇ ಆದ ಬೆಲೆ ತೆರಬೇಕು. ಆ ಬಾಡಿಗೆ ತೆತ್ತ ಮೇಲೆ ನಿನ್ನ ಕೆಲಸ ಮಾಡುವಂಥ DVG ಅವರು ಹೇಳ್ತಾರೆ. ನಾವು ಆ ಬೆಲೆಯನ್ನು ತೆರಲಿಲ್ಲ, ಇವತ್ತು ಅದನ್ನು ಅನುಭವಿಸ್ತಾ ಇದ್ದೀವಿ. ಬೆಟ್ಟಕ್ಕೆ ಸನ್ನೆ ಹಾಕಿ ಲಿಟರಲಿ ನಾವು ಮಹದಾಸೆಯನ್ನು ಮಾಡಿ ಎತ್ತಿದ್ವಿ. ನಮ್ಮ ಸನ್ನೆ ಕೂಡ ಗಟ್ಟಿಯಾಗಿಲ್ಲ, ನಮ್ಮ ರಟ್ಟೆ ಕೂಡ ಮುರಿದು ಹೋಗಿದೆ. ಇವಾಗ ಅದನ್ನು ರಿಪೇರಿ ಮಾಡಿಕೊಳ್ಳುವ ವಿಧಾನವನ್ನು ನಾವು ಕಟ್ಟುನಿಟ್ಟಾಗಿ ಆಚರಿಸಬೇಕಾಗಿದೆ, ಕಂಡುಕೊಳ್ಳಬೇಕಾಗಿದೆ. ಸೊ 2 ಅರ್ಥಗಳನ್ನು ತೋರಿಸುವಂತಹ ಈ ಕಗ್ಗ ನನಗೆ ತುಂಬ ಮೆಚ್ಚಿನ ಕಗ್ಗ.
ಈ ದಿಸೆಯಲ್ಲಿ ನಾವು ಮನುಷ್ಯ ಕುಲದಲ್ಲಿ ಒಟ್ಟಾಗಿ ಮನುಷ್ಯರಾಗಿ ಯೋಚನೆ ಮಾಡಬೇಕಾದಂತಹ ಸಂದರ್ಭ ಎಮರ್ಜೆನ್ಸಿಯಾಗಿ ಈಗ ಬಂದಿದೆ. ಯೋಚಿಸೋಣ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.